ಗೋಪಾಲನ ಶ್ರೀಕೃಷ್ಣ ನಗರಿಗೆ ಬೆಂಗಳೂರಿನಿಂದ ಸೆಗಣಿಯ ಉತ್ಪನ್ನಗಳನ್ನ ತೆಗೆದುಕೊಂಡು ಬಂದಿರುವಂತಹ ಆನಂದ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರ ಸ್ಟಾಲ್ ಬಗ್ಗೆ ಅವ್ರ ಜೊತೆನೆ ಕೇಳ್ಕೊಳ್ಳೋಣ. ನನ್ನ ಹೆಸರು ಆನಂದ್ ಅಂದ್ಬಿಟ್ಟು. ನಾವು ಬೆಂಗಳೂರಲ್ಲಿ ಗೋಶಾಲೆ ಇದೆ. ಸೊ ಗೋಶಾಲೆಯಿಂದ ನಾವು ಏನು ಉತ್ಪಾದನೆ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡಾಗ ಸೆಗಣಿ ಭಾಳಷ್ಟು ಉಳಿತಿತ್ತು. ಸೊ ಅದರಿಂದ ಚಿಕ್ಕ ವಸ್ತು ಅದು ದೀಪದಿಂದ ಸ್ಟಾರ್ಟ್ ಮಾಡಿ ಬೆಳ್ಳಿಯಿಂದ ಸ್ಟಾರ್ಟ್ ಮಾಡಿ ಈಗ ಒಂದು 100 ಥರ ಐಟಮ್ಸ್ ನಾವು ಸೆಗಣಿಯಿಂದ ಮಾಡ್ತೇವೆ. ಇದು ಕಿಚನ್ ಎಲ್ಲ ಸೆಗಣಿಯಿಂದನೇ ಮಾಡೋದು. ಸೊ 3D 2D ಸೊ ಈ ಒಂದು 2 ಇಂಚಸಿಂದ 5 ಫೀಟ್ವರೆಗೂ ನಾವೆಲ್ಲ ಐಟಮ್ಸ್ ಸೆಗಣಿಯಿಂದ ಮಾಡ್ತೇವೆ. ಅದು ಬಿಟ್ಟು ನಾವು ಪೂಜೆ ಐಟಮ್ಸ್ ಅಷ್ಟೇ ಅಗರಬತ್ತಿ ಪಂಚಗವ್ಯ ಅಗರಬತ್ತಿ ಮಾಡ್ತೀವಿ. ಮತ್ತು ಈಗ ಹರ್ಬಲ್ ಐಟಮ್ಸು ಸೊ ಲಿಪ್ ಬಾಮ್ ಆಗ್ಬೋದು, ಕ್ರ್ಯಾಕ್ ಕ್ರೀಮ್ ಆಗ್ಬೋದು, ಅದೆಲ್ಲದೂ ನಾವು ತುಪ್ಪದಿಂದ ಮಾಡ್ತೀವಿ. ಸೊ ಟೋಟಲ್ ನಾವು ಗೋವಿನ ಉಳಿಸೋಕ್ಕೆ ಇದೆಲ್ಲ ಕಾರ್ಯನೂ ಕೆಲಸ ಮಾಡ್ತೇವೆ. ಎಷ್ಟು ವರ್ಷಗಳಿಂದ ಮಾಡ್ತಾರೆ? 10 ವರ್ಷದಿಂದ ಶುರು ಮಾಡಿದೆ. ನಿಮಗೆ ಈ ಥರ ಒಂದು ಕಾನ್ಸೆಪ್ಟ್ ಮಾಡಬೇಕು ಅಂತ ಅನಿಸುತ್ತೆ? ನಾವು ಗೋಶಾಲೆ ಶುರು ಮಾಡಿದಾಗ 15 ವರ್ಷ ಹಿಂದ್ಗಡೆ ಸೊ ಸೆಗಣಿ ಭಾಳ ವೇಸ್ಟ್ ಆಗ್ತಿತ್ತು. ಸೊ ನಾವು ಟ್ರ್ಯಾಕ್ಟರ್ ಕೊಟ್ಟಾಗ ಅದು ಏನಾಗ್ತಿತ್ತು ಅಂದರೆ ಒಂದು 2,000 ರೂಪಾಯಿಗೆ ಬರ್ತಿತ್ತು ಅಷ್ಟೇ. ಸೊ ಅದರಿಂದ ಈಗ ಹಾಲು ಕೊಡೋದು ನಿಲ್ಲಿಸ್ಬಿಟ್ರೆ ನೆಕ್ಸ್ಟ್ ಏನು ಮಾಡೋದು ಅಂತ ಹಸುವಿಗೆ ಕಟಾವು ಕಳಿಸ್ತಾರೆ. ಸೊ ಅದು ನಿಲ್ಲಬೇಕು ಅಂತ ಏನು ಮಾಡಬೇಕಂತ ಪ್ಲ್ಯಾನ್ ಮಾಡಿದಾಗ ಅದು ಬಂದಿದೆ ಈ ವಸ್ತುಗಳು. ಇದು ಕ್ರ್ಯಾಕಿಲ್ ಅಂತ. ಈ ಕ್ರ್ಯಾಕಿಲ್ ಬಂದುಬಿಟ್ಟು ತುಪ್ಪದಿಂದ ಮಾಡಿರೋದು. ಸೊ ಕಾಲು ಹೊಡೆಯುತ್ತಲ್ಲ, ಅದು ವಿತಿನ್ 10 ಡೇಸಲ್ಲಿ ನಿಮಗೆ ಕ್ಯೂರ್ ಆಗುತ್ತೆ. ಸೊ ಮತ್ತು ಇದು ಬಂದುಬಿಟ್ಟು ಲಿಪ್ ಬಾಂಬ್. ಇವೆರಡು ಲಿಪ್ ಬಾಂಬ್ ಇದು ತುಪ್ಪದಿಂದ ಮಾಡಿರೋದು. ಸೊ ದೇಸಿ ಹಸುವಿನ ತುಪ್ಪದಿಂದ ಮಾಡಿರೋದು. ಇದು ಪಂಚಗವ್ಯ ಅಗರಬತ್ತಿ ಅಂದ್ಬಿಟ್ಟು ಇದು ವಿತೌಟ್ ಬ್ಯಾಂಬು ಮತ್ತು ವಿತೌಟ್ ಚಾರ್ಕೋಲು ಮತ್ತು ಪಂಚಗವ್ಯ ಹಾಕಿ ಅಗರಬತ್ತಿ ಮಾಡಿದ್ದೀವಿ. ಮತ್ತು ಇವೆಲ್ಲ ವಿಗ್ರಹ ಇದೆಯಲ್ಲ ಎಲ್ಲನೂ ಸೆಗಣಿಯಿಂದನೇ ಮಾಡಿರೋದು. ಸೊ ಪೂರ್ತಿಯಾಗಿ ಹ್ಯಾಂಡ್ಮೇಡ್ ಐಟಮ್ಸು. ಇದು ಮ್ಯೂರಲ್ ಇದೆಯಲ್ಲ ಇದು ಬಂದ್ಬಿಟ್ಟು ಇದು ಕೂಡ ನಿಮಗೆ ದೇಸಿ ಹಸುವಿನ ಸೆಗಣಿಯಿಂದನೇ ಮಾಡಿರೋದು. ಮತ್ತು ನಾವು ಬಳಕೆ ಮಾಡಿರೋ ಪೇಂಟ್ ಕೂಡ ಅಷ್ಟೇ ಸೆಗಣಿಯಿಂದ ಮಾಡಿರೋ ಪೇಂಟ್ ಬಳಸಿದ್ದೀವಿ ನಾವು. ಸೊ ಇದನ್ನು ನೀವು ಗಿಫ್ಟ್ ಐಟಮ್ಸ್ ಆಗಿ ಯೂಸ್ ಮಾಡ್ಕೋಬೋದು. ಸೊ ನಾವು ಇದೇ ರೀತಿ 3 ಫೀಟ್ವರೆಗೂ ನಾವು ಐಟಮ್ಸ್ ಮಾಡ್ತಿದ್ದೀವಿ. ಬಣ್ಣಗಳನ್ನು ನೀವು ಸೆಗಣಿಯಿಂದನೇ ಮಾಡಿದ್ದೀರಾ ಅಂತ ಹೇಳ್ತೀರಾ? ಸೆಗಣಿಯಿಂದ ನಾವು ಸೆಗಣಿಯಿಂದ ಮಾಡಿಲ್ಲ, ಸೆಗಣಿಯಿಂದ ಬೇರೆಯವ್ರು ಮಾಡ್ತಿದ್ದಾರೆ. ಅವ್ರ ಹತ್ರ ನಾವು ಪರ್ಚೇಸ್ ಮಾಡಿ ನಾವು ಅದನ್ನು ಬಳಸ್ತಾ ಇದ್ದೀವಿ. ನಾವು ದೇಸಿ ಹಸುಗಳನ್ನು ಬಳಸ್ಕೊಂಡು ಮಾಡ್ತಾ ಇದ್ದೀರಾ? ದೇಸಿ ಹಸು ಸೆಗಣಿ ಬಳಸ್ಕೊಂಡು ಮಾಡ್ತಾ ಇದ್ದೀವಿ ಮೇಡಮ್. ನಾವು ದೇಸಿ ಹಸು ಸೆಗಣಿಯಿಂದನೇ ಇದೆಲ್ಲ ಇದೆಲ್ಲ ಮಾಡ್ತಿರೋದು. ಮತ್ತು ನಾಟಿ ಹಸು ದೇಸಿ ಹಸು ಎರಡು ಒಂದೇ. ಮತ್ತು ಫಾರಿನ್ ಬ್ರೀಡ್ ಯಾವುದೂ ನಾವು ಬಳಸೋದಿಲ್ಲ. ನಾವು ಸಂಪೂರ್ಣವಾಗಿ ದೇಶಿ ವಸ್ತುಗಳು ದೇಸಿ ಸೆಗಣಿಯಿಂದನೇ ಮಾಡ್ತೀವಿ.